ಸರ್ ಹಾಗೆ ನಾಗೇಂದ್ರ ಪ್ರಸಾದ್ ಸರ್ ಕಾಂಬಿನೇಷನ್ ಅಲ್ಲಿ ಹಾಡನ್ನ ನಾವು ನೋಡಿದ್ವಿ. ಹಾಗೆ ಈಗ ನಾವು ಎಲ್ಲ ಕಡೆ ಹೋದಾಗ ಏನಾಗುತ್ತೆ, ಒಂದು ಸಿನಿಮಾದ ಟ್ರೈಲರ್ ಲಾಂಚ್ ಮಾಡಬೇಕು ಅಂತ ಅಂದ್ರೆ ಅದಕ್ಕಾಗಿ ಒಬ್ಬರನ್ನ ನಾವು ಕರೆಯೋದು, ಅಧ್ಯಕ್ಷತೆ ವಹಿಸಿ ಅವ್ರ ಟ್ರೈಲರ್ ಲಾಂಚ್ ಮಾಡಿಸೋದು ವಾಡಿಕೆ ಎಲ್ಲಾ ಸಿನಿಮಾಗಳಲ್ಲಿ ನಾವು ನೋಡಿದೀವಿ. ಆದ್ರೆ ರಾಜರತ್ನಾಕರ ಸಿನಿಮಾ ತಂಡ ವಿಭಿನ್ನವಾಗಿ ಯಾಕೆ ಬೇರೆಯವ್ರನ್ನ ಕರೆಸೋದು? ನಮ್ಮ ಮಾಧ್ಯಮ ಮಿತ್ರರೇ ನಮ್ಮ ಇವತ್ತಿನ ಗೆಸ್ಟ್ ಅವರೇ ಈ ಒಂದು ಟ್ರೈಲರ್ ಲಾಂಚ್ ಅನ್ನ ಮಾಡ್ಲಿ ಅಂತ ಒಂದು ಅನಿಸಿಕೆಯನ್ನ ಹೇಳ್ಕೊಂಡಿದ್ದಾರೆ. ಹಾಗಾಗಿ ನಿಮ್ಮ ಸಮ್ಮುಖದಲ್ಲಿ ಯಾರಾದ್ರೂ ಬಂದು ಟ್ರೈಲರ್ ಲಾಂಚ್ ಅಂತ ಅಂದ್ರೆ ರಾಜರತ್ನಾಕರ ಸಿನಿಮಾದ ಟ್ರೈಲರ್ ಲಾಂಚ್ ಆಗುತ್ತೆ. ಯಾರು ಬರ್ತೀರಾ ಡಿಸೈಡ್ ಮಾಡಿ. ಎನಿವನ್, ಎಲ್ರು ಬಂದ್ರು ಖುಷಿ ಸಂತೋಷ. ಸರ್ ಮನು ಸರ್, ನಮ್ಮ ಇಡೀ ಸಿನಿಮಾ ತಂಡವನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಮೊದಲನೇದಾಗಿ ಡೈರೆಕ್ಟರ್ ವೀರೇಶ್ ಬೊಮ್ಮಸಾಗರ ಸರ್ ಬನ್ನಿ, ಹಾಗೆ ಪ್ರೊಡ್ಯೂಸರ್ ಜಯರಾಮ್ ಸರ್, ಹಾಗೆ ಕೋ ಪ್ರೊಡ್ಯೂಸರ್ ಮಂಜುನಾಥ್ ಸರ್, ಹಾಗೆ ಡಿಒಪಿ ಸತ್ಯಗೌಡರು, ನಮ್ಮ ಹೀರೋ ಚಂದ್ರನ್ ರಾಜ್, ಹಾಗೆ ನಮ್ಮ ತಾಯಿ ಪಾತ್ರ ಮಾಡಿರುವಂತಹ ಯಮುನಾ ಶ್ರೀನಿಧಿ ಮೇಡಮ್, ಪ್ಲೀಸ್ ವೆಲ್ಕಮ್. ಹಾಗೆ ತಾತನ ಪಾತ್ರ ನಿರ್ವಹಿಸಿರುವಂತಹ ನಾಗರಾಜ್ ರಾವ್ ಸರ್, ಪ್ಲೀಸ್ ಬನ್ನಿ. ಹಾಗೆ ಹೊಟ್ಟೆ ಹುಣ್ಣಾಗಿಸುವಷ್ಟು ನಗಿಸುವಂತಹ ಚೇತನ್ ದುರ್ಗ, ಪ್ಲೀಸ್ ವೆಲ್ಕಮ್. ಹಾಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹರ್ಷವರ್ಧನ್ ಸರ್ ಕಾರಣಾಂತರಗಳಿಂದ ಬಂದಿಲ್ಲ, ಬಟ್ ವಿಶಸ್ ಅನ್ನ ಕಳಿಸಿದ್ದಾರೆ. ಹಾಗೆ ಇನ್ನು ಸಿನಿಮಾದ ಹೀರೋಯಿನ್ ಅಪ್ಸರ ಅವರು ಕಾರಣಾಂತರಗಳಿಂದ ನಮ್ಮನ್ನೆಲ್ಲ ಅಗಲಿದ್ದಾರೆ. ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಹಾಗೆ ಅವರ ಬದಲು ಅವರ ತಂದೆ ರಾಮಕೃಷ್ಣ ಅವರು ಬಂದಿದ್ದಾರೆ. ರಾಮಕೃಷ್ಣ ಸರ್, ಪ್ಲೀಸ್ ವೆಲ್ಕಮ್. ಎಸ್, ತಾಯಿ ಬಂದಿದ್ದು, ಪ್ಲೀಸ್ ಬನ್ನಿ. ಸಪೋರ್ಟಿಂಗ್ ಆರ್ಟಿಸ್ಟ್ ಬನ್ನಿ ಪ್ಲೀಸ್. ಸೊ ನಾವೀಗ ಈ ಮಾತುಕತೆಯನ್ನ ಶುರು ಮಾಡೋದಕ್ಕಿಂತ ಮುಂಚೆ ಅಪ್ಪು ಸರ್ ಹಾಗೆ ಅಪ್ಸರ ಅವರ ಇಬ್ರು ಫೋಟೋವನ್ನ ಇಡ್ತೀವಿ, ಜೊತೆಗೆ ದೀಪವನ್ನ ಬೆಳಗಿಸುವ ಮುಖಾಂತರ. ಅದಾದ್ಮೇಲೆ ನಾವು ಈ ರಾಜರತ್ನಾಕರ ಸಿನಿಮಾದ ಇನ್ನಷ್ಟು ಮಾತುಕತೆಯನ್ನ ನಾವು ಆಡ್ತೀವಿ. ಅವ್ರು ಕೊಡಿ, ಲೇಡೀಸ್ಗೆ ಯಾರು ಕೊಡಿ, ಮುಂದೆ ಬಿಡಿ ಅವ್ರಿಗೆ. ಬನ್ನಿ ನೀವು ಮುಂದೆ, ಅವ್ರು ಹೆಣ್ಮಕ್ಳು ಬಂದು ಸೆಂಟ್ರಿಗೆ ಚಂದ್ರ ನೀವು ಹತ್ರ ರಾಜರತ್ನಾಕರ ಟ್ರೈಲರ್ನ ನೀವೆಲ್ಲರೂ ನೋಡಿದ್ರಿ. ಚಂಬುದಾ ಫಿಲ್ಮ್ಸ್ ಬ್ಯಾನರ್ನಲ್ಲಿ ಜಯರಾಮ್ ಸಿ ಮಾಲೂರು ಅವರು ಚಿತ್ರ ನಿರ್ಮಾಣದ ಹೊರೆಯನ್ನು ಹೊತ್ತಿದ್ದಾರೆ. 8 ಸಿನಿಮಾದಲ್ಲಿ ಸಹ ನಿರ್ದೇಶನ ಮಾಡಿ ಅನುಭವ ಇರುವಂಥ ವೀರೇಶ್ ಬೊಮ್ಮಸಾಗರ ಅವರು ಕಥೆಯನ್ನು ರಚನೆ ಮಾಡಿ ವಿಜಯ್ ಕಿತ್ತೂರು ಕಾಂತರಾಜ್ ಅವರ ಮುಖಾಂತರ ಸಂಭಾಷಣೆ ಬರೆಸಿ ಒಳ್ಳೊಳ್ಳೆ ಹಾಡುಗಳನ್ನ ಬರೆಸಿ ಒಳ್ಳೆ ಚಿತ್ರವನ್ನು ತೆರೆಗೆ ತಂದಿದ್ದಾರೆ. ನಾನು ಇದರಲ್ಲಿ ನಾಯಕನ ತಾತನ ಕ್ಯಾರೆಕ್ಟರ್ ಮಾಡಿದ್ದೀನಿ. ಬೇಜವಾಬ್ದಾರಿ ವ್ಯಕ್ತಿಯಾಗಿ ಸಿನಿಮಾದಲ್ಲಿ ಮಿಂಚಿ ಅವನು ಹೇಗೆ ಪರಿವರ್ತನೆ ಆಗ್ತಾನೆ, ಅವನು ಹೇಗೆ ಒಳ್ಳೆಯವನಾಗ್ತಾನೆ ಅನ್ನೋದೇ ಚಿತ್ರದ ಸಾರಾಂಶ. ನಿರ್ದೇಶಕರುಗಳು ಒಳ್ಳೆ ಕೆಲಸ ತಗೊಂಡಿದ್ದಾರೆ, ಎಲ್ಲರಿಂದ ಅಭಿನಯ ಮಾಡಿಸಿದ್ದಾರೆ. ಚಿತ್ರ ತುಂಬ ಚೆನ್ನಾಗಿ ಬಂದಿದೆ. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆಯೂ ತುಂಬ ಫೇಮಸ್ ಆಗಿ ಒಳ್ಳೆ ರಿಪೋರ್ಟ್ಸ್ ಬರ್ತಿದೆ, ರಿವ್ಯೂಸ್ ಚೆನ್ನಾಗಿದೆ. ತಾವೆಲ್ಲರೂ ಈ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಈ ಸಿನಿಮಾ ತಂಡಕ್ಕೆ ಒಳ್ಳೆ ಜಯ ಸಿಗಲಿ. ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಹೊಸ ನಿರ್ದೇಶಕರು, ಹೊಸ ನಿರ್ಮಾಪಕರು, ನಾಯಕ ನಟರು ಎಲ್ಲರೂ ಹೆಚ್ಚಾಗಿ ಹೊಸದಾಗಿ ಬರಲಿ ಅಂತ ಕೇಳ್ಕೊಡ್ತೀನಿ. ನೀವೆಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ, ಕನ್ನಡವನ್ನು ಹರಿಸಿ, ಕನ್ನಡತನವನ್ನು ಹರಿಸಿ, ಕನ್ನಡ ಚಿತ್ರರಂಗವನ್ನು ಬೆಳೆಸಿ ಅಂತ ಕೇಳ್ಕೊಡ್ತೀನಿ. ನಮಸ್ಕಾರ. ನನ್ನ ಹೆಸರು ವೀರೇಶ್ ಬೊಮ್ಮಸಾಗರ ಅಂತ. ನಾನು ಮೂಲತಃ ಉತ್ತರ ಕರ್ನಾಟಕದ ಬಾದಾಮಿ ತಾಲೂಕಿನ ಕಡೆ.
ಚಿತ್ರರಂಗಕ್ಕೆ ಬಂದು 10ರಿಂದ 12 ವರ್ಷ ಆಯಿತು. ಸಿ ರಾಮ್ ಬಾಬು ಹಾಗೂ ಕೆಲವೊಂದಿಷ್ಟು ಡೈರೆಕ್ಟರ್ಗಳ ಹತ್ರ, ಆಮೇಲೆ ಸೀರಿಯಲ್ಲು, ಸಿನಿಮಾಗಳಲ್ಲಿ ಅಸಿಸ್ಟೆಂಟ್ ಮತ್ತು ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದೀನಿ. ಕೆಲವೊಂದು ಕಡೆ ರೈಟರ್ ಆಗಿ ಕೆಲಸ ಮಾಡಿದ್ದೀನಿ ಕೆಲವು ಸಿನಿಮಾ. ಇದು ನನ್ನ ಮೊದಲನೇ ಸಿನಿಮಾ, ರಾಜರತ್ನಾಕರ ಅಂತ. ದುಃಖದ ಸಂಗತಿ ಅಂದರೆ ನಮ್ಮ ಸಿನಿಮಾದ ನಾಯಕ ನಟಿ ಅಪ್ಸರ್ ಅವರು ನಮ್ಮನ್ನು ಅಗಲಿದ್ದಾರೆ. ತುಂಬ ಡೆಡಿಕೇಟೆಡ್, ಹಾರ್ಡ್ ವರ್ಕರು, ತುಂಬ ಪ್ರತಿಭಾನ್ವಿತ ನಟಿ, ಕನ್ನಡ ಚಿತ್ರರಂಗದಲ್ಲಿ ಬೆಳಿಬೇಕಾಗಿರುವಂಥ ನಟಿ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮನ್ನೆಲ್ಲ ಅಗಲಿದ್ದಾರೆ. ಸಿನಿಮಾ ವಿಷಯಕ್ಕೆ ಬಂದರೆ, ಇದು ಒಬ್ಬ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಂತ ಹುಟ್ಟಿರುವಂಥ ಹುಡುಗ, ಸೋಂಬೇರಿ ಮತ್ತು ದುರಹಂಕಾರದಲ್ಲಿ ಮೆರಿತಾ ಇರುವಂಥ ಹುಡುಗ. ಅವನ ಲೈಫಲ್ಲಿ ಒಂದು ಲವ್ ಆಗುತ್ತೆ. ಆ ಲವ್ ಆದಮೇಲೆ ಅವನ ಲೈಫಲ್ಲಿ ಏನೇನು ತಿರುವುಗಳಾಗುತ್ತೆ ಅನ್ನೋದೇ ಸಿನಿಮಾದ ಕತೆ. ಇದು ಎಲ್ಲರಿಗೂ ಆಟ ಆಗುವಂಥ ಕತೆ ಇದು. ಯಾಕಂದರೆ ಪ್ರತಿಯೊಂದು ಮನೆಯಲ್ಲಿ ಈ ಥರ ಕ್ಯಾರೆಕ್ಟರ್ಗಳು ಇರ್ತವೆ. ಈ ಥರ ಕುಟುಂಬದಲ್ಲಿ ಪ್ರತಿಯೊಂದು ಕುಟುಂಬದಲ್ಲಿ ಈ ಥರ ಒಂದು ಕ್ಯಾರೆಕ್ಟರ್ಗಳು ಇದ್ದೇ ಇರ್ತವೆ. ಹಾಗಾಗಿ ಈ ಕಥೆನ ಆಯ್ಕೆ ಮಾಡ್ಕೊಂಡು ನಾವು ಮಾಡಿದ್ವಿ. ಇದು ಪಕ್ಕ ನಮ್ಮ ನೇಟಿವಿಟಿಗೆ, ಕನ್ನಡ ಸಿನಿಮಾ, ಕರ್ನಾಟಕ ನೇಟಿವಿಟಿಗೆ ಮಾಡಿರುವಂಥ ಸಿನಿಮಾ ಇದು. ದಯವಿಟ್ಟು 27ನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗುತ್ತೆ. ದಯವಿಟ್ಟು ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಶೂಟ್ ಮಾಡಿದ್ರೆ ಮ್ಯೂಸಿಕ್ ಬಗ್ಗೆ ಹೇಳಿ, ಯಾರು ಹಾಡು ಬರೆದಿದ್ದಾರೆ, ಯಾರು ಹಾಡಿದ್ದಾರೆ? ಹಾಂ, ಇದು ನಾವು 45 ಡೇಸ್ ಶೂಟ್ ಮಾಡಿದ್ವಿ. ಬೆಂಗಳೂರಲ್ಲೇ ಶೂಟ್ ಮಾಡಿದ್ವಿ. ಸುತ್ತಮುತ್ತ ಲಗ್ಗೆರೆ, ಕಾಮಾಕ್ಷಿಪಾಳ್ಯ, ಹಿಂಗೆ ಬೆಂಗಳೂರು ಹತ್ರನೇ ಶೂಟ್ ಮಾಡಿದ್ವಿ. 3 ಹಾಡಿದೆ. ಹರ್ಷವರ್ಧನ್ ಅವರು ಮ್ಯೂಸಿಕ್ ಮಾಡಿದ್ದಾರೆ. ಆಮೇಲೆ ರಾಘವೇಂದ್ರ ಪ್ರಸಾದ್ ಸರ್ 2 ಹಾಡು ಮಾಡಿದ್ದಾರೆ. ಮಂಜುನಾಥ್ ರಾವ್ ಅಂತ 1 ಹಾಡು ಬರೆದಿದ್ದಾರೆ. ಯಾರ್ಯಾರಿದ್ದಾರೆ ಆರ್ಟಿಸ್ಟ್ಗಳು? ಚಂದನ್ ರಾಜ್ ಅಂತ ಒಂದು ಹೀರೋಯಿನ್ ಮಾಡಿದ್ದಾರೆ. ಅಪ್ಸರ್ ಅವರು ಹೀರೋಯಿನ್ನು. ಯಮುನಾ ಮೇಡಮ್ ತಾಯಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ನಾಗರಾಜರವರು ತಾತೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ಚೇತನ್ ದೊಡ್ಡ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಇನ್ನೊಬ್ರು ನರೇಶ್, ಡಿಂಗ್ರಿ ನರೇಶ್ ಅಂತ ಒಬ್ಬರು, ಅವರು ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಈ ರಾಜರತ್ನಾಕರ ಹೀರೋ ಹೆಸರ ಏನಿದೆ ಅಂತ ಸರ್? ರಾಜರತ್ನಾಕರ ಹೀರೋ ಹೆಸರ ಅಥವಾ ಬೇರೆ ಏನಾರು ಅರ್ಥ ಇದೆಯಾ? ಇಲ್ಲ, ಇದು ರಾಜ ಅನ್ನೋ ಕ್ಯಾರೆಕ್ಟರ್. ಅದು ರತ್ನಾಕರ ಹೆಂಗಾಗ್ತಾನೆ ಅನ್ನೋದೇ ಸಿನಿಮಾ. ಅದಕ್ಕೆ ರಾಜರತ್ನಾಕರ ಅಂತ ಇಟ್ಟಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ ಸರ್. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ. ಮಾಡಿದ್ವಿ ಸರ್. ನಮ್ಮ ಕಡೆಯಿಂದ ಎಷ್ಟು ಪ್ರಯತ್ನ ಆಗುತ್ತೋ ಅಷ್ಟೆಲ್ಲ ಮಾಡಿದ್ವಿ. ಹೌದೌದು. ಡಿಸ್ಟ್ರಿಬ್ಯೂಟರ್ ಕರ್ಕೊಡಿ, ಮೇಲೆ ಡಿಸ್ಟ್ರಿಬ್ಯೂಟರ್ ಬಂದಿಲ್ಲ. ಈ ಆರ್ಟಿಸ್ಟ್ ಕರ್ ಇಮ್ರಾನ್ ಅವ್ರು ಡಿಸ್ಟ್ರಿಬ್ಯೂಟರ್ ವಿಜಯ್ ಸರ್. ಪ್ಲಾನಿಂಗ್ ನಡೀತಾ ಇದೆ ಸರ್. 40-50 ಅನ್ಕೊಂಡೆ ಸರ್. BC ಜೆಂಡರ್ ನಾವು ಜಾಸ್ತಿ ಫೋಕಸ್ ಮಾಡ್ತಿರೋದು. ಅಂದರೆ ನಮ್ದೆಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ನಡೆಯುವಂಥ ಕಥೆ ಅಲ್ವಾ, ಹಂಗ B ಮತ್ತು C ಸೆಂಟರ್ ನಾವು ಟಾರ್ಗೆಟ್ ಮಾಡ್ತೀವಿ. ವಿಜಯ್ ಡಿಸ್ಟ್ರಿಬ್ಯೂಟ್ರಾ? ವಿಜಯ್ ಸರ್ ರೀತಿ ಪ್ರೊಡ್ಯೂಸರ್ ಕೊಡಿ, ನಿರ್ಮಾಪಕರಿಗೆ. ಎಲ್ರಿಗೂ ನಮಸ್ಕಾರ. ನಮ್ಮ ಹೆಸರು ಜಯರಾಮ್ ಅಂತ. ನಾನು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದೀನಿ. ಬಟ್ ನಾನು ಪ್ರೊಡ್ಯೂಸ್ ಮಾಡೋಕ್ಕೆ ಕಾರಣ ಅಂದರೆ ಈ ಒಂದು ಕಥೆನೇ ಅಂತ ಹೇಳ್ಬೋದು. ಫಸ್ಟ್ ಆಫ್ ಆಲು ತುಂಬ ಎಮೋಷ್ನಲ್ ಕತೆ. ಮಾಮೂಲಿ ನಾರ್ಮಲಾಗಿ ಎಲ್ಲ ಕಡೆ ಎಲ್ಲರ ಮನೆಯಲ್ಲೂ ಏನು ನಡೆಯುತ್ತೆ ಅನ್ನೋ ಬೇಸ್ ಮೇಲೆ ಕತೆ ಇದೆ. ಆಲ್ಮೋಸ್ಟ್ ಆಲ್ ಈ ಸಿನಿಮಾ ಮಾಡ್ಬೇಕಂದ್ರೆ ಕಾರಣನೇ ಕತೆ. ಕತೆ ನೀವು ಕೊಟ್ಟಿದ್ದ? ಇಲ್ಲ ಸರ್, ಅವರೇ ಕತೆ ನೋಡಬೇಕು ಸರ್. ಎಲ್ಲ ಅಂಶಗಳನ್ನು ಇದರಲ್ಲಿ ತುಂಬ ಎಮೋಷ್ನಲ್ ಇದೆ. ತಾಯಿ ಮಗಂದು ಮತ್ತು ತಾತಂದು, ಫ್ರೆಂಡ್ದಾಗಿರ್ಬೋದು, ಒಂದು ಲವರ್ದಾಗಿರ್ಬೋದು, ಪ್ರತಿಯೊಂದು ಕ್ಯಾರೆಕ್ಟರ್ಗಳನ್ನು ಎಮೋಷ್ನಲ್ ಇದೆ ಸರ್. ನಾನೊಬ್ಬ ರೈತ. ಹೌದು. ಮಾಮೂಲಿ ಎಲ್ಲರೂ ಯಾವ ಥರ ಮಾಡ್ತಾರೆ ಅದೇ ಥರ ನಾವು ಮಾಡ್ಕೊಂಡಿದ್ದೀವಿ.
ಹಿಂಗೇನಿಲ್ಲ ಸರ್, ಮಾಡಬೇಕು ಅನ್ನಿಸ್ತಾ ಮಾಡ್ತಾ ಇದ್ವಿ. ನಮ್ದೊಂದು ಏಮು ಸಿನಿಮಾ ಒಂದು ಮಾಡಬೇಕು ಅಂತ. ಸರ್ ಇಲ್ಲ ಸರ್, ಈಗ ಓಕೆ, ಥ್ಯಾಂಕ್ ಯು. ನಾನು ನಮ್ಮ ರಾಜರತ್ನಾಕರದಲ್ಲಿ ಹೀರೋ ತಾಯಿ ಪಾತ್ರವನ್ನ ನಿಭಾಯಿಸಿದ್ದೀನಿ. ರಾಜರತ್ನಾಕರ ಈಗಾಗಲೇ ನೀವು ನೋಡಿದಂತ 3 ಹಾಡುಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ಬಿಟ್ಟಿದೆ. ಮಿಲಿಯನ್ಸ್ ಆಫ್ ವ್ಯೂಸ್ ಅಲ್ಲ, ತುಂಬಾ ವೈರಲ್ ಆಗೋಗಿದೆ. ಜನ ತುಂಬಾ ಇಷ್ಟ ಪಡ್ತಾ ಇದ್ದಾರೆ ಹಾಡುಗಳನ್ನ. ಅದು ಚಿತ್ರೀಕರಣನೂ ಕೂಡ ತುಂಬಾ ಇಷ್ಟ ಪಡ್ತಾ ಇದ್ದಾರೆ. ಅದು ನಮಗೆ ತುಂಬಾ ಪ್ಲಸ್ ಪಾಯಿಂಟ್ ಆಗಿದೆ. ಜನರಿಗೆ ಇವಾಗ ರಾಜರತ್ನಾಕರ ಅಂದ್ರೆ ಸಿನಿಮಾ ಯಾವುದು ಅಂತ ಹಾಡುಗಳ ಮೂಲಕ ಗುರುತಿಸೋ ರೀತಿನಲ್ಲಿ ಆಗಿದೆ. ಅದ್ಭುತವಾದ ಸಂಗೀತ ಬಂದಿದೆ, ಹಾಗೆ ಚಿತ್ರೀಕರಣ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ನಾನು ಈ ಪಾತ್ರನ ಒಪ್ಕೊಳ್ಳೋದಕ್ಕೆ ಕಾರಣ ನಮ್ಮ ವೀರೇಶ್ ಸರ್ ನನಗೆ ಎಕ್ಸ್ಪ್ಲೈನ್ ಮಾಡಿದ ತಕ್ಷಣ ಇದು ಬೇರೆ, ನಾನು ಸುಮಾರು ಇದು ನನ್ನ 49ನೇ ಕನ್ನಡ ಚಲನಚಿತ್ರ ರಿಲೀಸ್ ಆಗ್ತಾ ಇರೋದು. ಸಾಕಷ್ಟು ತಾಯಿಯ ಪಾತ್ರವನ್ನ ಮಾಡಿದ್ರು ಸಹ ಇದು ತುಂಬಾ ವಿಭಿನ್ನವಾಗಿದೆ. ನಾವು ಚಿತ್ರಕಥೆ ಹೇಗೆ ವಿಭಿನ್ನವಾಗಿದೆಯೋ ನನ್ನ ಪಾತ್ರ ಕೂಡ ಹಾಗೆ ತುಂಬಾ ವಿಭಿನ್ನವಾಗಿದೆ. ಹೇಳಿದ ತಕ್ಷಣ ಒಪ್ಕೊಂಡೆ ನಾನು ಇದನ್ನ ಮಾಡ್ತೀನಿ ಅಂತ. ಮತ್ತೆ ಪ್ಲಸ್ ಪಾಯಿಂಟ್ ನಮ್ಮ ಪ್ರೊಡ್ಯೂಸರ್ಸ್ ಅಲ್ಲಿ ಹೇಳಿದಾಗೆ ಇದ್ರ ಕಥೆ ಮಾತ್ರ ಅಮೇಝಿಂಗ್. ಹೇಗಿದೆ ಅಂತಂದ್ರೆ ತುಂಬಾ ವಿಭಿನ್ನವಾಗಿದೆ, ಅಟ್ ದ ಸೇಮ್ ಟೈಮ್ ಬಹಳ ಸಹಜವಾಗಿದೆ. ಯಾರಿಗೂ ಕೂಡ ಇದು ಒಂದೊಂದ್ಸಲ ಸಿನಿಮಾ ನೋಡಿದಾಗ ಅನ್ಸುತ್ತೆ ನಮ್ಗೆ ಈ ಸಿನಿಮಾದಲ್ಲಿ ಮಾತ್ರ ಸಾಧ್ಯಪ್ಪ, ರಿಯಲ್ ಲೈಫ್ ಅಲ್ಲಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಸುತ್ತೆ. ಆದ್ರೆ ಈ ಸಿನಿಮಾ ನೋಡಿದಾಗ ಪ್ರತಿಯೊಬ್ಬರಿಗೂ ಅನ್ಸೋದು ಎಲ್ಲಾರ ಮನೆಯಲ್ಲೂ ಈ ರೀತಿಯಾದಂತ ಒಂದೊಂದು ಪಾತ್ರಗಳು, ಕ್ಯಾರೆಕ್ಟರ್ ಇದ್ದೇ ಇರುತ್ತೆ ಎಲ್ಲಾರ ಮನೆಗಳಲ್ಲೂ. ಅದು ಜನರಿಗೆ ಬೇಗ ಮುಟ್ಟುವಂತಹ ಒಂದು ವಿಶೇಷತೆ ಈ ಕಥೆನಲ್ಲಿ ಇದೆ. ತಾತ ಆಗ್ಬೋದು, ತಾಯಿ ಆಗ್ಬೋದು, ನಮ್ಗಳ ತರನು ಇರ್ತಾರೆ ಕಷ್ಟಪಡುವಂತ ಈ ತರದವರು. ಆಮೇಲೆ ಅಂಧ ಒಂದು ಪ್ರೇಮ ಇರುತ್ತಲ್ಲ ತಾಯಿಯಂದಿರಿಗೆ ತಂದೆಯರಿಗೆ, ಆ ತರದ ರೀತಿಯ ಒಂದು ತಾಯಿ, ಅದನ್ನ ತುಂಬಾ ಅಡ್ವಾಂಟೇಜ್ ತಗೋತಾರೆ ನಮ್ಮ ಹೀರೋ ಅವರು. ಬಟ್ ತುಂಬಾ ಚೆನ್ನಾಗಿದೆ. ಕತೆ ಬಗ್ಗೆ ನಾನು ಜಾಸ್ತಿ ಹೇಳಕ್ ಹೋಗೋದಿಲ್ಲ. ಬಟ್ ನೋಡಿದಾಗ ಮಾತ್ರ ಜನರಿಗೆ ತುಂಬಾ ಈಸಿಯಾಗಿ ಮನ ಮುಟ್ಟತ್ತೆ, ರಿಲೇಟ್ ಆಗತ್ತೆ. ಸೊ ಹಾಗಾಗಿ ತಪ್ಪು ಮಾಡ್ತಾರೋ ಮಕ್ಳಿಗೂ ಗೊತ್ತಾಗುತ್ತೆ ನಾನು ಇದೇ ತರ ಅಲ್ವಾ ಅಂತಾನೂ ಅನ್ಸುತ್ತೆ. ಅಷ್ಟು ಸೂಕ್ಷ್ಮ ರೀತಿನಲ್ಲಿ ನಿರ್ದೇಶಕರು ಅದನ್ನ ಮುಂದೆ ತಗೊಂಡು ಹೋಗಿದ್ದಾರೆ. ನೋಡ್ಲೇಬೇಕಾದಂತ ಚಿತ್ರ ಅಂತ ನನಗನ್ಸುತ್ತೆ. ಇನ್ನು ನೀವೇ ನೋಡಿದ್ರಿ, ಟ್ರೈಲರ್ ನೋಡಿದ್ರಿ, ಅಮೇಸಿಂಗ್ ಆಗಿದೆ. ಹಾಡುಗಳು ನೋಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ, ನನ್ನ ಹೆಸರು ಚೇತನ್ ದುರ್ಗ, ಚಿತ್ರದುರ್ಗದವನು. ಈ ಸಿನಿಮಾದಲ್ಲಿ ಹರೀಶ್ ಅನ್ನೋ ಒಂದು ಪಾತ್ರವನ್ನು ಮಾಡಿದ್ದೀನಿ. ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಸಿನಿಮಾದಲ್ಲಿ ನೀವೆಲ್ಲ ನನ್ನ ನೋಡಿದ್ರಿ. ಅಲ್ಲಿ ಒಂದು ಕಾಮಿಡಿಯನ್ ಆಗಿ ಮಾಡ್ತಾ ಇದ್ದೆ. ಇಷ್ಟು ದಿನ ಶಾರ್ಟ್ ಫಿಲಮ್ಸ್ ಎಲ್ಲ ಆಗಿ ಒಂದಷ್ಟು ಸಿನಿಮಾಗಳಲ್ಲಿ ಮಾಡ್ಕೊಂಡ್ಬಂದಿದ್ದೀನಿ. ಆ ಫಿಲಮ್ಗೂ ಈ ಫಿಲಮ್ಗೂ ವಿಶೇಷತೆ ಏನಂದ್ರೆ ಇದರಲ್ಲಿ ನಂದು ಬೇರೆ ರೀತಿಯಾದ ಪಾತ್ರ. ಅಂದ್ರೆ ಒಬ್ಬ ಸೈಲೆಂಟ್ ಲೋಯರ್ ಮಿಡ್ಲ್ ಕ್ಲಾಸ್ ಹುಡುಗ. ಈಗ ರಾಜನ್ ಸ್ನೇಹಿತ ಅಂದ್ರೆ ಸೇಮ್ ನಾನು ಒಂದೇ ಗಲ್ಲಿಯವನು, ಅವನ ಅಕ್ಕಪಕ್ಕದ ಮನೆ ಹುಡುಗ. ಸೊ ನಾನು ಸಹ ಒಂಥರ ಬೇರೆ ತರ ಲವರ್ ಬಾಯ್. ಇದರಲ್ಲಿ ಒಂದಷ್ಟು ಎಮೋಷನಲ್ ಆಗಿ ನಾನು ನಟಿಸಿದ್ದೀನಿ. ಒಂಥರ ಸೈಲೆಂಟ್ ಹುಡುಗನ ಪಾತ್ರ. ಈ ತರದ ಪಾತ್ರಕ್ಕೋಸ್ಕರ ನಾನು ಕಾಯ್ತಾ ಇದ್ದೆ. ಅಂದ್ರೆ ಸಿನಿಮಾದಲ್ಲಿ ಒಬ್ಬ ಕಾಮಿಡಿಯನ್ ಅಂದ್ರೆ ಬರೀ ಕಾಮಿಡಿ ಕ್ಯಾರೆಕ್ಟರ್ಗಳೇ ಸಿಗ್ತಾ ಇರುತ್ತೆ. ಪೂರ್ಣ ಪ್ರಮಾಣದ ಕಲಾವಿದನಾಗಿ ಗುರ್ಸ್ಕೋಬೇಕು ಅಂದ್ರೆ ಒಂದಷ್ಟು ಬೇರೆ ರೀತಿಯಾದ ಪಾತ್ರಗಳನ್ನ ಮಾಡಬೇಕು ಅನ್ನೋದು ಕಲಾವಿದನ ಬಯಕೆ ಆಗಿರುತ್ತೆ. ಸೊ ಇದೊಂದು ಬೇರೆ ರೀತಿಯಾದ ವಿಶೇಷವಾದ ಪಾತ್ರ ಸಿಕ್ಕಿದೆ. ತುಂಬಾ ಜನ ಇಷ್ಟಪಡ್ತಿದ್ದಾರೆ ಪಾತ್ರನ. ಯಾಕಂದ್ರೆ ನಮ್ಮ ಸಿನಿಮಾ ತಂಡಕ್ಕೆ ಕಾನ್ಫಿಡೆನ್ಸ್ ಏನಂದ್ರೆ ಸಿನಿಮಾನ ಯಾರೊಬ್ರು ಸಹ ಜರಿಯಲ್ಲ, ಪ್ರತಿಯೊಬ್ರು ಇಷ್ಟಪಟ್ಟೇ ಪಡ್ತಾರೋ ಅನ್ನೋ ಭರವಸೆ ಇತ್ತು. ಹಾಗಾಗಿ ಒಂದಷ್ಟು ಕಾಲೇಜುಗಳಲ್ಲಿ ಧೈರ್ಯವಾಗಿ ತೋರಿಸಿದ್ವಿ. ಈಗ ಎಷ್ಟೋ ಜನ ಒಂದು ಚಿಕ್ಕದು ಡಬ್ಬಿಂಗ್ ನಡೀತಾ ಇದ್ರು ಸಹ ಒಳಗಡಲ್ಲ, ಸಿನಿಮಾ ಎಲ್ಲಿ ರಿವೀಲ್ ಆಗ್ಬಿಡುತ್ತೆ, ಎಲ್ಲಿ ಲೀಕ್ ಆಗ್ಬಿಡುತ್ತೆ ಅಂತ. ಒಂದಷ್ಟು ಎಲ್ಲೋ ಒಂದು ಸಿನಿಮಾ ನೋಡ್ತಾ ಇದ್ರು ಸಹ ಟೆಕ್ನಿಷಿಯನ್ಸ್ ಮಾತ್ರ ನೋಡ್ತಾ ಇರ್ತಾರೆ, ಯಾರು ಆರ್ಟಿಸ್ಟ್ಗಳಿಗೂ ಸಹ ತೋರಿಸಿರಲ್ಲ. ಬಟ್ ನಮ್ಮ ಡೈರೆಕ್ಟರ್ಗೆ, ಸಿನಿಮಾ ಮೇಲೆ, ನಮ್ಮ ತಂಡಕ್ಕೆ ಎಷ್ಟು ಕಾನ್ಫಿಡೆನ್ಸ್ ಇತ್ತಂದ್ರೆ ಸಿನಿಮಾನ ಯಾರೊಬ್ರು ಸಹ ಜರಿಯಲ್ಲ, ಹೇಳಿದ್ರೆ ಸಿನಿಮಾ ಚೆನ್ನಾಗಿದೆ ಅಂತಾನೆ ಹೊರಗಡೆ ಹೇಳ್ತಾರೆ ಅನ್ನೋ ಭರವಸೆ ಇತ್ತು. ಹಾಗಾಗಿ ಒಂದಷ್ಟು ಕಾಲೇಜುಗಳಿಗೆ, ಮಾಲೂರಲ್ಲಿ ಒಂದಷ್ಟು ಕಾಲೇಜುಗಳಿಗೆ ತೋರಿಸಿದ್ವಿ, ತಾಯಂದ್ರಿಗೆ ತೋರಿಸಿದ್ವಿ. BBMP ವರ್ಕ್ ಮಾಡುವಂತ ತಾಯಂದ್ರು, ತರಕಾರಿ ಮಾಡುವಂತವ್ರು, ಅವ್ರಿಗೆ ಸಿನಿಮಾ ಗಂಧಾಗಳಿಗೆ ಗೊತ್ತಿರಲ್ಲ. ಒಂದಷ್ಟು ಎಮೋಷನಲ್ ಸಿನಿಮಾಗಳನ್ನ ತುಂಬಾ ಇಷ್ಟಪಡ್ತಾರೆ. ಅವ್ರು ಥಿಯೇಟರ್ಗೆ ಹೋಗೋದು ಸಹ ಕಡಿಮೆ. ಸಿನಿಮಾನ ಜಡ್ಜ್ ಮಾಡುವಂತದ್ದು ಅವ್ರಿಗೆ ಗೊತ್ತಿರಲ್ಲ. ಎಮೋಷನಲ್ ಸಿನಿಮಾಗಳು, ಕತೆ ಚೆನ್ನಾಗಿತ್ತು ಅಂದ್ರೆ ಮನಸ್ಪೂರ್ವಕವಾಗಿ ಇಷ್ಟಪಡ್ತಾರೆ. ಆ ತರದ ತಾಯಂದ್ರಿಗೆ ಮೊನ್ನೆ ತಾನೇ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ತೋರಿಸಿ ಒಂದಷ್ಟು ಪತ್ರಿಕೆಯವರು ಬಂದಿದ್ರು. ಪ್ರತಿಯೊಬ್ರು ಸಹ ಸಿನಿಮಾನ ಇಷ್ಟಪಟ್ರು. ಅಂದ್ರೆ ಆ ಕಾನ್ಫಿಡೆನ್ಸ್ ನಮ್ಗಿತ್ತು, ಸಿನಿಮಾನ ಪ್ರತಿಯೊಬ್ರು ಇಷ್ಟಪಡ್ತಾರೆ ಅಂತ. ಯಾಕಂದ್ರೆ ಇದು ಮನೆ ಕತೆ, ಬೇರೆ ಒಂದು ಯಾವ್ದು ತುಂಬಾ ಯೋಚನೆ ಮಾಡುವಂತ, ತಲೆ ಕೆಡ್ಸ್ಕೊಂಡು ನೋಡುವಂತ ಸಿನಿಮಾ ಏನೂ ಅಲ್ಲ. ತುಂಬಾ ಮನಸ್ಸಿಗೆ ಹತ್ತಿರವಾಗುವಂತ ಕತೆ, ಇಷ್ಟವಾಗುವಂತ ಸಿನಿಮಾ. ಪ್ರೊಡ್ಯೂಸರ್ ಸರ್ ಹೇಳ್ದಂಗೆ ಕೇಳ್ತಾ ಇದ್ರೆ ಒಂದು ಕಣ್ಣಲ್ಲಿ ನೀರು ತರಿಸುತ್ತೆ. ತುಂಬಾ ಚೆನ್ನಾಗಿ ಹತ್ರ ಆಗುತ್ತೆ. ಫ್ಯಾಮಿಲಿ ಸಮೇತ
ನೋಡುವಂತ ಸಿನಿಮಾ. ಎಲ್ಲೂ ಸಹ ಒಂದು ಚಿಕ್ಕದಾಗಿ ಡಬಲ್ ಮೀನಿಂಗ್ ಇಲ್ಲ, ಮುಜುಗರ ಆಗುವಂತ ಯಾವುದೇ ಸೀನ್ ಇಲ್ಲ, ಹತ್ತಿರವಾಗುವಂತ ಕತೆ. ಆ ತರ ಸಿನಿಮಾದಲ್ಲಿ ನಟಿಸೋದಕ್ಕೆ ನನಗೂ ಖುಷಿ ಇದೆ. ಜಯರಾಮ್ ಸರ್ ಅವರು ತುಂಬಾ ಒಳ್ಳೆ, ಅಂದ್ರೆ ಅವರು ಇನ್ವೆಸ್ಟ್ ಮಾಡಬಾರ್ದು ಅಂತ ಇದ್ರು, ಕತೆ ಕೇಳ್ಬಿಟ್ಟು ಇನ್ವೆಸ್ಟ್ ಮಾಡಿದ್ದಾರೆ. ಅಂದ್ರೆ ಈ ಸಿನಿಮಾ ನಾನು ಮಾಡ್ಲೇಬೇಕು ಅಂತ. ಸೊ ಖಂಡಿತ ಪ್ರತಿಯೊಬ್ಬರಿಗೂ ಈ ಸಿನಿಮಾ ಇಷ್ಟ ಆಗೇ ಆಗುತ್ತೆ. ವೀರೇಶ್ ಸರ್ ಅವರು ತುಂಬಾ ಅಂದ್ರೆ ಯೋಚನೆ ಮಾಡಿ ಪ್ರತಿಯೊಂದು ಸೀನ್ ನ ತಲೆ ಕೆಡ್ಸ್ಕೊಂಡು ಮಾಡಿರುವಂತ ಸಿನಿಮಾ ತುಂಬಾ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಚಂದನ್ ಅವರು ತುಂಬಾ ಚೆನ್ನಾಗಿ ನಟಿಸಿದ್ದಾರೆ, ಅವ್ರ ಸ್ನೇಹಿತನಾಗಿ ನಟಿಸಿದ್ದಾರೆ. ಯಮುನಾ ಮ್ಯಾಮ್ ಆಗಲಿ, ನಾಗೇಶ್ ಸರ್, ಪ್ರತಿಯೊಬ್ಬರು ಸಹ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಸರ್ ಹೇಳ್ದಂಗೆ, ಸರ್ ಹೇಳ್ತಾ ಇದ್ರು ಈ ಮನವ ಸಾಂಗು ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುತ್ತೆ. ಸರ್ಗೆ ಸಾಂಗ್ ಇಷ್ಟ ಆಯ್ತು, ಮೀಡಿಯಾ ಸರ್ಗೆ, ಅದಕ್ಕೋಸ್ಕರ ಹೇಳಿದ್ರು ಆ ಸಾಂಗ್ ನ ಪುಷ್ ಮಾಡ್ಬೋದು ಅಂತ. ಸೊ ಫಸ್ಟ್ ಡೇ ಆದ್ಮೇಲೆ ಸಿನಿಮಾ ಇನ್ನೂ ಎಲ್ಲರಿಗೂ ಹತ್ರ ಸ್ಟಾರ್ಟ್ ಆಗುತ್ತೆ, ಆ ಭರವಸೆ ಇದೆ. ಎಷ್ಟು ಸಾಧ್ಯನೋ ಅಷ್ಟು ಪ್ರಮೋಷನ್ ಮಾಡ್ತಾ ಇದೀವಿ. ನಿಮ್ಮೆಲ್ಲರ ಸಹಕಾರ ಇರಲಿ. ಬಂದಿರುವಂತ ಮಾಧ್ಯಮದವ್ರಿಗೂ, ಎಲ್ಲ ಸ್ನೇಹಿತರಿಗೂ ತುಂಬ ಹೃದಯದ ಧನ್ಯವಾದಗಳು. ಆದಷ್ಟು ಈ ಸಿನಿಮಾನ ಪ್ರಮೋಟ್ ಮಾಡಿ. ಫಸ್ಟ್ ಶೋ ನೋಡಾದ್ಮೇಲೆ ಸಿನಿಮಾ ಇಷ್ಟ ಆದ್ರೆ ಮಾತ್ರ ಪ್ರಮೋಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ರಣ್ಮಣಿ ಅಂತ, ನಾನು ಉತ್ತರ ಕರ್ನಾಟಕದವಳು. ವೀರೇಶ್ ಸರ್ ಡೈರೆಕ್ಟರ್, ಅವರು ಕೂಡ ಉತ್ತರ ಕರ್ನಾಟಕದವರು. ಸೊ ನಂಗೆ ತುಂಬಾ ಲಕ್ಕಿಯಾಗಿ ಫೀಲ್ ಆಗುತ್ತೆ. ಸೊ ಉತ್ತರ ಕರ್ನಾಟಕ ಟ್ಯಾಲೆಂಟ್ಸ್ ಇಲ್ಲಿ ಸ್ಟೇಜ್ ಮೇಲೆ ಇದೀವಿ ಅಂತ. ಆಮೇಲೆ ಸೊ ಫಸ್ಟ್ ಆಫ್ ಆಲ್ ಮೂವಿ ಬಗ್ಗೆ ಹೇಳಬೇಕು ಅಂದ್ರೆ, ಮ್ಯಾಮ್ ಹೇಳಿದಾಗೆ ಪ್ರತಿ ಮನೆಯಲ್ಲೂ ಕೂಡ ಈ ಸ್ಟೋರಿ ಕನೆಕ್ಟ್ ಆಗೇ ಆಗತ್ತೆ. ಸೊ ನನ್ನ ಪಾತ್ರ ಇದರಲ್ಲಿ ಫ್ರೆಂಡ್ ಕ್ಯಾರೆಕ್ಟರ್, ನಿಮ್ಮಿ ಅನ್ನೋ ಕ್ಯಾರೆಕ್ಟರ್ ಮಾಡಿದೀವಿ. ಫ್ರೆಂಡ್ ಅಂದ ತಕ್ಷಣ ಯೂಶುವಲಿ ಹೀರೋಯಿನ್ ಜೊತೆ ಇರ್ತೀವಿ, ಮಾಡ್ತೀವಿ, ಕ್ಯಾಶುವಲ್ ಸೀಕ್ವೆನ್ಸ್ ಇರುತ್ತೆ. ಬಟ್ ನಂದಿದು ಹೆಂಗಿದೆ ಅಂದ್ರೆ ಸ್ಟೋರಿ ಟ್ವಿಸ್ಟ್ ಆಗುವಂತ ಸೀಕ್ವೆನ್ಸ್ ಇದೆ. ಸೊ ನಾನು ಯಾವತ್ತೂ ಥ್ಯಾಂಕ್ಫುಲ್ ಆಗಿರ್ತೀನಿ ವೀರೇಶ್ ಸರ್ಗೆ ಈ ತರ ಕ್ಯಾರೆಕ್ಟರ್ ನನ್ಗೆ ಸಿಕ್ಕಿರೋದು. ಆಮೇಲೆ ನನಗೆ ಸ್ವಲ್ಪ ನೆಗೆಟಿವ್ ಶೇಡ್ ಮಾಡ್ಬೇಕಂತ ತುಂಬಾ ಆಸೆ ಇತ್ತು, ಬಟ್ ನಿಮ್ಗೆ ಸೂಟ್ ಆಗಲ್ಲ ಅಂತಾನೆ ತುಂಬಾ ಜನ ಹೇಳಿರೋದು. ಬಟ್ ವೀರೇಶ್ ಸರ್ ಕ್ಯೂಟ್ನೆಸ್ ಅಲ್ಲೇನೆ ಕ್ರಿಮಿನಲ್ ಕ್ಯಾರೆಕ್ಟರ್ ತರ ತೋರಿಸ್ಕೊಟ್ಟಿದ್ದಾರೆ. ಸೊ ಅದ್ ನಂಗೆ ತುಂಬಾ ಖುಷಿ ಆಗತ್ತೆ. ಆಮೇಲೆ ದಿಸ್ ಇಸ್ ಲೈಕ್ ಡ್ರೀಮ್ ಕಮ್ ಟ್ರೂ ಅಂತಾನೆ ಹೇಳ್ಬೋದು. ರಾಜ ಬರ್ತಾನೆ ಹೋಗ್ತಾನೆ, ಆದ್ರೆ ರತ್ನಾಕರ ಯಾವಾಗೂ ಮನ್ಸಲ್ಲಿ ಇರ್ತಾನೆ. ಸೊ ಎಲ್ಲರೂ ದಯಮಾಡಿ ಸೀರಿಯಲ್ ನೋಡಿ, ಮೂವಿ ನೋಡಿ, ಎಲ್ಲರೂ ಮೂವಿ ನೋಡಿ. ನಿಮ್ ಸಪೋರ್ಟ್ ಯಾವಾಗ್ಲೂ ಇರ್ಲಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನೊಬ್ಬ ಪುಟ್ಟ ಕಲಾವಿದ, DPH ಅಂದ್ರೆ ಡೀಸೆಂಟ್ ಪೋಲಿ ಹುಡುಗ, ಇಮ್ರಾನ್ ಪಾಷಾ ಅಂತ. ಸೊ ತುಂಬಾ ಖುಷಿ ಆಗ್ತದೆ ನನಗೆ ಈ ಸಿನಿಮಾದಲ್ಲಿ ಇರೋ ಪಾತ್ರ ಸಿಕ್ಕಿದೆ. ಒಂದು ವಿಭಿನ್ನವಾದ ಪಾತ್ರದ ಹೆಸರು ಮಾಧುರಿ. ಸೊ ಈ ಸಿನಿಮಾದಲ್ಲಿ ನಾನು ಒಬ್ಬ ತೃತೀಯ ಲಿಂಗದ ಪಾತ್ರ ಮಾಡಿದ್ದೀನಿ. ಸೊ ಒಂದೊಂದು ಗ್ಯಾರಂಟಿ, ಸಿನಿಮಾ ರಿಲೀಸ್ ಆದ್ಮೇಲೆ ನಾನು ಹೀರೋಯಿನ್ ಆಗ್ತೀನಿ ಫಾರ್ ಶ್ಯೂರ್. ಅಷ್ಟು ಸಖತ್ತಾಗಿ ತೋರಿಸಿದ್ದಾರೆ, ಅಷ್ಟು ಚೆನ್ನಾಗಿ ಮೇಕಪ್ ಮಾಡಿ ವಿಗ್ಗೆಲ್ಲ ಹಾಕಿದ್ ಮಾಡಿದ್ದಾರೆ. ಸೊ ಪಕ್ಕ ಮುಂದೆ ವಿಲನ್ ಆಗ್ತೀನೋ ಏನಾಗ್ತೀನೋ ಗೊತ್ತಿಲ್ಲ, ಬಟ್ ಹೀರೋಯಿನ್ ಅಂತ ಗ್ಯಾರಂಟಿ ಆಗ್ತೀನಿ, ಯಾಕಂದ್ರೆ ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ಎಲ್ಲರೂ ಹೇಳಿದ್ದಾರೆ ಸಿನಿಮಾ ಏನಿದೆ ಅಂತ. ಬಟ್ ಒಂದು ಹೇಳಿದ್ರು, ಚೇತನ್ ಸರ್ ಹೇಳಿದ್ರು ಫಸ್ಟ್ ಡೇ ಬರ್ತೀರಾ, ಸಿನಿಮಾ ಇಷ್ಟ ಆದ್ಮೇಲೆ ಬೇಕಾದ್ರೆ ಪ್ರಮೋಟ್ ಮಾಡಿ ಅಂತ. ಬಟ್ ನಾನು ಗ್ಯಾರಂಟಿ ಹೇಳ್ತೀನಿ, ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಇಷ್ಟ ಆದ್ರೆ ಅಂತಲ್ಲ, ಪಕ್ಕ ಇಷ್ಟ ಆಗುತ್ತೆ. ಯಾಕಂದ್ರೆ ತುಂಬಾ ಎಫರ್ಟ್ ಹೋಗಿದ್ದು. ಲೈಕ್ ಎವ್ರಿ ಒನ್ ಏನ್ ಹೇಳ್ತಾರೆ, ಕಷ್ಟಪಟ್ಟು ಮಾಡಿದೀವಿ ಅಂತ ಹೇಳ್ತಾರೆ. ಬಟ್ ನಾವು ಕಷ್ಟಪಟ್ಟು ಮಾಡಿಲ್ಲ, ಇಷ್ಟಪಟ್ಟು ಮಾಡಿದ್ವಿ. ಈ ಸಿನಿಮಾದಲ್ಲಿ ಎಲ್ಲರೂ ಅವರದ್ದೇ ಆದ ಈ ವಿಭಿನ್ನತೆ ಇದೆ. ಒಂದೊಂದು ಕ್ಯಾರೆಕ್ಟರು ನಿಮ್ಮ ಮನಸ್ಸಿಗೆ ಟಚ್ ಆಗುತ್ತೆ. ಎಸ್ಪೆಷಲಿ ನಂಗೆ ಚಂದನ್ ಸರ್ ಬಗ್ಗೆ ಹೇಳ್ಬೇಕು. ನಾನು ಸಿಡ್ಲಿಂಗು ಸಿನಿಮಾ ನೋಡಿದಾಗ ಯಾರಿಗೆ ಬೋಡ ಅನ್ಕೊಂಡಿದ್ದೆ, ಒಂದು ಕ್ಯಾರೆಕ್ಟರ್ ಬರುತ್ತೆ. ಬಟ್ ಅವ್ರ ಜೊತೆ ಮತ್ತೆ ಈಗ ಫಸ್ಟ್ ಟೈಮ್ ನಂಗೆ ಆಕ್ಟ್ ಮಾಡಕ್ ಸಿಕ್ಕಿತ್ತು. ಸೊ ಥ್ಯಾಂಕ್ ಯು ಚಂದನ್ ಸರ್, ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಅಂಡ್ ಇದು ಆಪರ್ಚುನಿಟಿ ಬಂದಿದ್ದು ನಾನು ಕ್ರೀಮ್ ಸಿನಿಮಾ ಮಾಡ್ತಿದ್ದೆ, ಅಲ್ಲಿ ಬೈ ಚಾನ್ಸ್ ಆಗಿ ಅವ್ರು ಭೇಟಿ ಆದ್ವಿ ಕಂಟಿನ್ಯೂಸ್ ಸ್ಟುಡಿಯೋದಲ್ಲಿ. ಅವ್ರು ಹೇಳಿದ್ರೆ ಒಂದು ಕ್ಯಾರೆಕ್ಟರ್ ಇದೆ ನೀನ್ ಮಾಡ್ತಿ ಅಂದ್ರು. ನಾನು ನಾಟಕಗಳಲ್ಲಿ ಈ ತರ ಕ್ಯಾರೆಕ್ಟರ್ ಮಾಡಿದ್ದೆ. ಸೊ ಫೋಟೋಸ್ ಕಳಿಸಿದಾಗ ವೀರೇಶ್ ಸರ್ ಕಳಿಸಿದ್ರು. ವೀರೇಶ್ ಸರ್ ಒಂದು ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಎಕ್ಸ್ಪ್ರೆಷನ್ಸ್ ಕೊಡಲ್ಲ ಸರ್. ಖುಷಿ ಆದ್ರೂ ಒಂದೇ, ಕೋಪ ಬಂದ್ರು ಒಂದೇ, ಎಲ್ಲದೂ ಒಂದೇ ಎಕ್ಸ್ಪ್ರೆಷನ್. ವೀರೇಶ್ ಸರ್ದು ನೋ ಎಕ್ಸ್ಪ್ರೆಷನ್ಸ್. ಸರ್ ನಾನ್ ಮಾಡ್ತೀನಿ ಅಂದ್ರೆ ಫೋಟೋ ನೋಡಿದ್ರು, ಹಿಂಗ್ ನೋಡಿದ್ರು, ಹಿಂಗಂದ್ರು, ಹೌದೌದು ಅಲ್ವಾ ಚಂದನ್ ಸರ್, ಅಗ್ರಿ ಮಾಡಲ್ವಾ ಸರ್? ಮಾಡ್ಲಾ ಪರ್ಫಾರ್ಮೆನ್ಸ್ ಪ್ರಾಕ್ಟೀಸ್ ಮಾಡಿಸಿದ್ರು, ಅದೆಲ್ಲ ಮಾಡಿದ್ರು. ಸರ್ ಚೆನ್ನಾಗ್ ಬಂದ ಶೂಟ್ ಎಲ್ಲ ಆದಾಗ ಕೊಟ್ರು, ಏನ್ರಿ ಡೈರೆಕ್ಟರ್ ಓಕೆ ಅಂದ್ರು. ನಂಗೆ ಭಯ ಆಗ್ತಿತ್ತು ಚೆನ್ನಾಗಿ ಮಾಡ್ತಿದೀನೋ ಇಲ್ವೋ ಅಂತ. ಬಟ್ ಟ್ರೇಲರ್ ಅಲ್ಲಿ ಒಂದೆರಡು ಝಲಕ್ ತೋರಿಸಿದ್ದಾರೆ. ಸೊ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಇಡೀ ಟೀಮ್ಗೆ. ಸರ್ ನೀವು ಅನ್ನದಾದ್ರು ಪೇಮೆಂಟ್ ಕೊಟ್ಟಿದ್ದಾರೆ, ಟೈಮ್ ಕೊಟ್ಬಿಟ್ರು ಪೇಮೆಂಟ್. ಸೀರಿಯಸ್ಲಿ ಆ ತರ ಸಿಗೋದು ತುಂಬಾ ಕಮ್ಮಿ ಪ್ರೊಡ್ಯೂಸರ್ಸ್. ಸೊ ಥ್ಯಾಂಕ್ ಯು ಸರ್. ಸೊ ದಯವಿಟ್ಟು ಈಗ ಕನ್ನಡ ಚಿತ್ರರಂಗದ ಸ್ಥಿತಿ ಏನಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ದಯವಿಟ್ಟು
ನಮ್ಮ ಸಿನಿಮಾ ಉಳಿಸ್ಕೊಳ್ಬೇಕಾದ್ರೆ ನೀವುಗಳು ಸಿನಿಮಾಗಳಿಗೆ ಥಿಯೇಟರ್ಗಳಿಗೆ ಹೋಗ್ಬೇಕು. ಸೊ ದಯವಿಟ್ಟು ಹೋಗಿ ಸಿನಿಮಾನ ಥಿಯೇಟರ್ ಅಲ್ಲಿ ನೋಡಿ. ಅಂಡ್ ಫಸ್ಟ್ 3 days ಇರೋದಲ್ಲ, ಅದೇ ನಮ್ಗೆ ಇಂಪಾರ್ಟೆಂಟ್. ಅಲ್ಲಿ ನೀವೆಲ್ಲ ಸೇರಿದ್ರೆ ಶೋಸ್ಗಳು ಇನ್ಕ್ರೀಸ್ ಆಗುತ್ತೆ. ಸೊ ದಯವಿಟ್ಟು ಫಸ್ಟ್ ಕನ್ನಡ ಸಿನಿಮಾ ನೋಡಿ. ಮಿಕ್ಕಿದ ಸಿನಿಮಾ ಬೇರೆ ಭಾಷೆ ಸಿನಿಮಾಗಳ ನಿಮ್ ಇಷ್ಟ, ನೋಡ್ತಿರೋ ನಿಮ್ ಇಷ್ಟ. ಆದ್ರೆ ಮೊದಲು ಕನ್ನಡ ಸಿನಿಮಾ ನೋಡಿ. ಯಾಕಂದ್ರೆ ನಾವು ಇದನ್ನೇ ನಮ್ಮ ಬದುಕನ್ನ ಕಟ್ಕೊಂಡಿರೋದು. ದಯವಿಟ್ಟು ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟ್ ನಮ್ಮ ಜೊತೆ ಯಾವಾಗಲೂ ಇರಲಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ, ನನ್ನ ಸಮಕಾಲೀನರಿಗೆ, ನನ್ನ ಹಿರಿಯರಿಗೆ, ಎಲ್ಲರೂ ನನ್ನ ಜೊತೆ ಇರುವಂಥ ಎಲ್ರಿಗೂ ತುಂಬ ಹೃದಯದ ಧನ್ಯವಾದ. ಇವತ್ತು ಫುಲ್ ಫ್ಲೆಡ್ಜ್ ಹೀರೋ ಆಗಿ ರಾಜರತ್ನಾಕರ ಸಿನಿಮಾದಲ್ಲಿ ನಾಯಕ ನಟನಾಗಿ ಅಭಿನಯ ಮಾಡಿದ್ದೀನಿ. ಇದಕ್ಕೆ ಕಾರಣಕರ್ತರು ಜಯರಾಮ್ ಸರು ಹಾಗೆ ವೀರೇಶ್ ಸರು. ಥ್ಯಾಂಕ್ಸ್ ಹೇಳಿದ್ರೆ ತುಂಬ ಚಿಕ್ಕದಾಗುತ್ತೆ. ನನ್ನ ಮನಸ್ಸಲ್ಲಿ ತುಂಬ ದೊಡ್ಡ ಗೌರವ ಇದೆ ಅವರಿಗೆ ಅಷ್ಟೇ. ಈ ಥರ ಒಂದು ಅದ್ಭುತವಾದ ಕತೆ. ಇಲ್ಲಿ ನಾನು ಹೀರೋ ಅನ್ನೋದಕ್ಕಿಂತ ಎಲ್ಲ ಪಾತ್ರಗಳು ನನ್ನ ಹೀರೋನ ಮಾಡ್ತವೆ. ಆ್ಯಕ್ಚುಲಿ ಕತೆ ಮೆರೆದಾಗ, ಪಾತ್ರಗಳು ಮೆರೆದಾಗ ಒಬ್ಬ ಹೀರೋ ಉಟ್ಕೊತಾನೆ ಅಂತ ತುಂಬ ಹಿರಿಕರು ಹೇಳ್ತಿರೋವಂಥ ಮಾತುಗಳನ್ನ ಕೇಳ್ಕೊಂಡು ಬೆಳೆದಿರೋರು ನಾವು. ಸೊ ಈ ಸಿನಿಮಾದಲ್ಲಿ ಇಂಥ ಕತೆ ನನಗೆ ಸಿಕ್ಕಿರೋವಂಥದ್ದು ತುಂಬ ಖುಷಿ ಆಗುವಂಥ ವಿಚಾರ. ಯಾಕೆ ಅಂದರೆ ನಾನು ಲಾಸ್ಟ್ ಸಿನಿಮಾ ಮಾಡಿ ನೆಕ್ಸ್ಟ್ ಸಿನಿಮಾ ಯಾವ ಥರ ಸಿನಿಮಾ ಸ್ಕ್ರಿಪ್ಟ್ ಬೇಕು ಅಂತ ನಾನು ಅನ್ಕೊಂತಿದ್ದು. ಅಂದರೆ ಎಲ್ಲರೂ ವರ್ಲ್ಡ್ ಕ್ಲಾಸ್ ಸಿನಿಮಾ ಮಾಡಬೇಕು, ವರ್ಲ್ಡ್ ಲೆವೆಲ್ಗೆ ಸಿನಿಮಾ ಮಾಡಬೇಕು ಅಂತ ಥಿಂಕ್ ಮಾಡೋ ಒಂದು ವರ್ಗ ಇದೆ ನಮ್ಮ ಇಂಡಸ್ಟ್ರಿಯಲ್ಲಿ. ಬಟ್ ನನಗೆ ಅದಿಷ್ಟ ಇರಲಿಲ್ಲ. ನನಗೆ ನಮ್ಮ ನೇಟಿವಿಟಿ ಕಥೆಗಳನ್ನ ಹೇಳಬೇಕು, ಅಲ್ಲಿರೋರು ಇಲ್ಲಿ ಕತೆ ನೋಡಲಿ ಅನ್ನೋದು ನನ್ನ ಒಂದು ಇಂಟೆನ್ಷನ್ ಆಗಿತ್ತು. ಸೊ ನಾನು ಬೆಂಗಳೂರು ನೇಟಿವಿಟಿಯಲ್ಲಿ ಹುಟ್ಟಿ ಬೆಳೆದು ಜೀವನ ನಡೆಸ್ತಿರೋ ಒಂದು ಹುಡುಗ ಆಗಿರೋದ್ರಿಂದ ನನಗೆ ಇಲ್ಲಿನ ಸೊಗಡನ್ನ, ಅಂದರೆ ಬೆಂಗಳೂರು ಅಂದ ತಕ್ಷಣ IT BT ನಿಮಗೆ ಮಾಲ್ಸು ಪಬ್ ಕಲ್ಚರ್ ಮಾತ್ರ ಅಲ್ಲ, ಇಲ್ಲಿ ಇನ್ನೊಂದು ವರ್ಗನೂ ಇದೆ. ಆ ಥರ ವರ್ಗದವ್ರ ಕಥೆಗಳನ್ನ, ಆ ಥರ ಪಾತ್ರಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದು, ಆ ಥರ ಕಥೆನ ಮಾಡಬೇಕು ಅನ್ನೋದು ನನಗೆ ಇಂಟೆನ್ಷನ್ ಇತ್ತು. ಅದೇ ಟೈಮ್ಗೆ ವೀರೇಶ್ ಸರು ನಮಗೆ ಅದೇ ಥರ ನಾನೇನು ಅನ್ಕೊಂತ ಇನ್ನು ಅದೇ ಥರ ಕಥೆ ನರೇಟ್ ಮಾಡಿದ್ದು ತುಂಬ ಖುಷಿಯಾದಂಥ ವಿಚಾರ. ಅದರಲ್ಲೂ ಫುಲ್ ಫ್ಲೆಡ್ಜ್ ಹೀರೋ ಆಗಿ ಮೊದಲನೇ ಸಿನಿಮಾಗೆ ಟೈಟ್ಲ್ ಕ್ಯಾರೆಕ್ಟರ್ ಸಿಕ್ಕಿರೋದು ತುಂಬ ದೊಡ್ಡ ಖುಷಿ ಇರೋವಂಥ ವಿಚಾರ. ಈ ಸಿನಿಮಾ ಖಂಡಿತವಾಗ್ಲೂ ಚೇತನ್ ಅವ್ರು ಹೇಳಿದ್ರು, ಎಲ್ಲರೂ ಸಿನಿಮಾ ಬಗ್ಗೆ ಹೇಳ್ಬಿಟ್ಟಿದ್ದಾರೆ. ನಾನು ಜಾಸ್ತಿ ಹೇಳಿದ್ರೆ ಅದು ತಿರ್ಗಾ ಅದೇ ರಿಪೀಟ್ ಆಗುತ್ತೆ. ತುಂಬ ಜನಕ್ಕೆ ತೋರಿಸಿದ್ದೀವಿ, ತುಂಬ ಭರವಸೆ ಇದ್ದೀವಿ. ನೋಡಿದವ್ರು ಯಾರು ಚೆನ್ನಾಗಿಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ ಅನ್ನೋದು ನಮ್ಮ ಒಂದು ಕಾನ್ಫಿಡೆನ್ಸು. ಸೊ ಆದಷ್ಟು ಬೇಗ ರಿಲೀಸ್ ಆಗುತ್ತೆ. 27ನೇ ತಾರೀಕು ಎಲ್ಲ ಕರ್ನಾಟಕದಾದ್ಯಂತ ರಿಲೀಸ್ ಆಗುತ್ತೆ. ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ಇದಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಮಾಧ್ಯಮ ಮಿತ್ರರ ಹಾಗೂ ಮಾಧ್ಯಮ ಹಿರಿಕರ, ನಮ್ಮ ಸಮಕಾಲೀನರ ಬೆಂಬಲ ಬೇಕು. ಸೊ ಮಾಧ್ಯಮ ಇಲ್ಲಾಂದ್ರೆ ಯಾವುದೂ ಎಲ್ಲಿಗೂ ಸುದ್ದಿಗಳು ಹರಡಲ್ಲ ಅಥವಾ ಮುಟ್ಟಲ್ಲ. ಸೊ ಅದಕ್ಕೋಸ್ಕರ ನೀವು ಬಂದು ಸಿನಿಮಾ ನೋಡಿ, ನೀವು ನೋಡಿ ಇಷ್ಟ ಆದರೆ ಮಾತ್ರ ಸ್ವಲ್ಪ ಪುಷ್ ಮಾಡಿಕೊಡಿ ಅಂತ ಕೇಳ್ಕೊತೀವಿ. ಎಲ್ಲ ಟೀಮ್ಗೆ ಧನ್ಯವಾದಗಳು. ಯಮುನಾ ಮೇಡಮ್ ಅವರು ನನ್ನ ಜೊತೆ ಒಳ್ಳೆ ಅಭಿನಯ ಮಾಡಿದ್ದಾರೆ. ಯಮುನಾ ಮೇಡಮ್ ಅವರು ತುಂಬ ಸಪೋರ್ಟಿವ್ ಆಗಿ ನನ್ನ ಜೊತೆ ಆ್ಯಕ್ಟ್ ಮಾಡಿದರು. ಹಾಗೆ ನಾಗರಾಜ್ ರಾವ್ ಸರ್, ಎಲ್ಲರೂ ಟೀಮ್ ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಚೆನ್ನಾಗಿ ನನಗೆ ಸಪೋರ್ಟ್ ಮಾಡಿದ್ದಾರೆ. ಇವ್ರು ಎಲ್ಲರಿಂದನೇ ನಾನು ಹೀರೋ ಆಗೋದು ಸಿನಿಮಾದಲ್ಲಿ. ಸೊ ಅದು ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಹೇಳಿ ಸರ್. ಹೌದು ಸರ್, ಇದು ಓಪನ್ ಆಗಿ ಹೇಳ್ಬೇಕಂದ್ರೆ ಮಾಡು ಇಲ್ಲವೇ ಮಡಿ ಸಿಚುವೇಶನ್ ಇದೆ. ಆ್ಯಕ್ಚುಲಿ ತುಂಬ ವರ್ಷದಿಂದ ನಮ್ಮನ್ನ ತುಂಬ ಚಿಕ್ಕ ವಯಸ್ಸಿಂದ ನೀವು ನೋಡ್ಕೊಂಡು ಬಂದಿರೋದು. ಮಾಧ್ಯಮ ಮಿತ್ರರಿಗೆಲ್ಲ ನಾನು ಒಂದಷ್ಟು ಪರಿಚಯ ಇರ್ತೀನಿ, ನನ್ನ ಕುಟುಂಬ ಆಗಲಿ ನಾನಾಗಲಿ. ಈ ಸಿನಿಮಾ ಏನೋ ಆಗುತ್ತೆ ಅಥವಾ ಜನಕ್ಕೆ ಮನಸ್ಸಿಗಂತೂ ಮುಟ್ಟುತ್ತೆ ಸರ್. ಅಂದರೆ ಅಷ್ಟು ಭರವಸೆ ಇದೆ, ಇಷ್ಟ ಆಗೇ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಸರ್. ಇದು ತುಂಬ ಮುಖ್ಯವಾದ ಸಿನಿಮಾ ನನ್ನ ಲೈಫ್ಗೆ. ನೋಡಿದ್ರೆ ಸರ್ ಫೀಡ್ಬ್ಯಾಕ್ ಏನಿಲ್ಲ, ಇಬ್ರು ಕಣ್ಣಲ್ಲೂ ನೀರು ಬಂತು. ಅಂದರೆ ಮಗನ ಸಿನಿಮಾ ನೋಡ್ತಾ ಇದೀವಿ ಅನ್ನೋದು ಫೀಲ್ಗಿಂತ ಆ ಸಿನಿಮಾದಲ್ಲಿರೋ ವಿಷಯಗಳು, ಸನ್ನಿವೇಶಗಳು ಅವ್ರಿಗೆ ಕನೆಕ್ಟ್ ಆಗಿ ಕ್ಲೈಮ್ಯಾಕ್ಸ್ ಅಲ್ಲಿ ಕಣ್ಣೀರು ಬಂದಿದ್ದು, ಅದೇ ಫೀಡ್ಬ್ಯಾಕ್ ಅಂತ ಹೇಳ್ತೀನಿ ಸರ್. ಅದೇ ಸರ್, ಅಲ್ಲೂ ಅಷ್ಟೇ. ಈಗ ನಾವು ಎದುರುಗಡೆ ಇದ್ದಾಗ ಚೆನ್ನಾಗಿದೆ ಅಂತಾರೆ ಅಥವಾ ಚೆನ್ನಾಗಿಲ್ಲ ಅಂತಾರೆ. ಅದು ನಾವು ಎದುರುಗಡೆ ಇದ್ದಾಗ ಚೆನ್ನಾಗಿದೆ ಅಂತ ಒಂದು 99% ಹೇಳೇ ಹೇಳ್ತಾರೆ ಬಿಡಿ. ಅವ್ರ ಮಾತುಗಳನ್ನ ತೆಗೆದಾಕ್ಬಿಡೋಣ, ಅವ್ರು ಏನು ಹೇಳಿದಾರೋ ಅದನ್ನ ಸೈಡಿಗೆ ಇಟ್ಬಿಡೋಣ. ಬಟ್ ಅವ್ರ ಕಣ್ಣಲ್ಲಿ ಬಂದಿರೋ ಕಣ್ಣೀರು ಸುಳ್ಳು ಹೇಳಕ್ ಸಾಧ್ಯ ಇಲ್ಲ. ಸೊ ಇದೇ ನಮ್ಮ ಸಿನಿಮಾದ ರಿವ್ಯೂ. ನಾವು ಸಿನಿಮಾಗ ಮುಂಚೆ, ಅಂದರೆ ರಿಲೀಸಿಗೆ ಮುಂಚೆನೆ ಒಂದಷ್ಟು ಜನಕ್ಕೆ ಸಿನಿಮಾ ತೋರಿಸ್ತೀವಿ ಅಂತ ಹೇಳಿದಾಗ ತುಂಬ ಜನ ಹೇಳೋದು, ತೋರಿಸ್ಬೇಡಿ, ನೆಗೆಟಿವ್ ಆಗ್ಬಿಟ್ರೆ ಏನು ಮಾಡ್ತೀರಾ
ಈ ಥರ ಏನೋ ನಿಮಗೆ ಪ್ರಾಬ್ಲಮ್ ಆದರೆ ಏನು ಮಾಡ್ತೀರಾ ಅಂತ. ಬಟ್ ನಮ್ಗೆ ಸಿನಿಮಾ ಮೇಲೆ ಕಾನ್ಫಿಡೆನ್ಸ್ ಇತ್ತು. ಸಿನಿಮಾ ಮೇಲೆ ಕಾನ್ಫಿಡೆನ್ಸ್ ಇರೋದ್ರಿಂದ ನಾವು ಯಾರಿಗೆ ಸಿನಿಮಾ ಮಾಡಿದ್ದೀವಿ ಅವರಿಗೆ, ಅಂದರೆ ಜನಕ್ಕೆ ಸಿನಿಮಾ ಮಾಡಿದ್ದೀವಿ, ಜನಕ್ಕೆ ತೋರ್ಸೋಣ, ಖಂಡಿತವಾಗ್ಲೂ ಇಷ್ಟಪಡ್ತಾರೆ. ಇಷ್ಟಪಟ್ಟ ಮೇಲೆ ಅದು ಚೆನ್ನಾಗಿಲ್ಲ ಅನ್ನೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು. ಅದೇ ಥರನೇ ರಿಪೋರ್ಟ್ಸ್ ಬಂದಿರೋದ್ರಿಂದ, ಅಂದರೆ ಹೇಳ್ತಾರೆ ಸರ್, ಮಾತಲ್ಲಿ ಏನೇ ಹೇಳಿ ಸರ್, ನಾವು ಎದುರುಗಡೆ ಇದ್ದಾಗ ಹೇಳ್ತಾರೆ, ಬಟ್ ಕಣ್ಣಲ್ಲಿ ಬರೋ ನೀರು ಸುಳ್ಳು ಹೇಳೋಕ್ಕೆ ಸಾಧ್ಯ ಇಲ್ಲ. ಇದೇ ನಮ್ಮ ಸಿನಿಮಾ ರಿವ್ಯೂ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಷ್ಟ ಆಗಿ ತುಂಬ ಅದ್ಭುತವಾದ ಕಲಾವಿದೆ. ನಾನು ಮಾತಾಡಬೇಕು ಅಂದ್ಮೇಲೆ ಸ್ವಲ್ಪ ಗೊಂದಲದಲ್ಲಿ ಮಾತ್ಕೊಂಡೆ. ಅಪ್ಸರ ಅಂದರೆ ನಿಜವಾದ ಹೆಸರು ವಿದ್ಯಾಶ್ರೀ ಅಂತ, ಸಿನಿಮಾಗೆ ಅಪ್ಸರ ಅಂತ ಅವರು ನಾಮಾಂಕಿತರಾಗಿದ್ದರು. ಇವತ್ತು ನಮ್ಮ ಜೊತೆಗಿಲ್ಲ, ತುಂಬ ಆಘಾತಕಾರಿ ವಿಚಾರ. ಬಟ್ ತುಂಬ ಮಿಸ್ ಮಾಡ್ಕೊತಾ ಇದೀವಿ ಅಪ್ಸರ ನಿಮ್ಮನ್ನ. ಯಾವತ್ತೂ ನಮ್ಮ ಮನಸ್ಸಲ್ಲಿ ಉಳ್ಕೊಂಡಿರ್ತೀರ. ಈ ಸಿನಿಮಾ ನೋಡಿದಾಗ ಅವರ ಅಭಿನಯದ ತಾಕತ್ತು ಏನಂತ ನಿಮಗೆ ಗೊತ್ತಾಗುತ್ತೆ. ಸೊ ಇಡೀ ಟೀಮ್ ಅವ್ರನ್ನ ಮಿಸ್ ಮಾಡ್ಕೊತಾ ಇದೀವಿ. ಇದ್ರ ಬಗ್ಗೆ ಅವ್ರ ತಂದೆ ರಾಮಕೃಷ್ಣ ಸರ್ ಇದ್ದಾರೆ, ಅವ್ರ ಬಗ್ಗೆ ಒಂದೆರಡು ಮಾತಾಡ್ತಾರೆ. ಥ್ಯಾಂಕ್ ಯು. ಈ ಒಂದು ಕ್ಷಣ ನಾನು ಫಸ್ಟ್ ಟೈಮ್ ಫಿಲಿಮಲ್ಲಿ ತೋರಿಸಿದ್ರು. ಆ ಒಂದು ಚಾಮುಂಡಿ ಸ್ಟುಡಿಯೋದಲ್ಲಿ ತೋರಿಸಿದಾಗ ಪೂರ್ತಿ ಫಿಲಿಮ್ ನಾನು ನೋಡಿದೆ. ಸೊ ನಮ್ಮ ಮಗಳು ಅನ್ನೋದಕ್ಕಿಂತ ಒಬ್ಬ ಕಲಾವಿದೆಯಾಗಿ ಹುಟ್ಟಿದ್ದು. ಸೊ ಅವಳ ಕೊಡುಗೆ ಇನ್ನೂ ತುಂಬ ಕರ್ನಾಟಕಕ್ಕೆಲ್ಲ ಇಲ್ಲಿ ಹಲವಾರು ಭಾಷೆಗಳು ಕೂಡ ನಟಿಸ್ಬೇಕು ಅನ್ನೋ ಆಸೆ ಕೂಡ ಇತ್ತು. ಹಾಗೆ ನಾವು ಮಂಡ್ಯದವರು, ಜಾನಪದ ಒಂದು ಲೋಕದ ಇದರಲ್ಲಿದ್ದರು. ನನ್ನ ಮಗಳಿಗೆ ಒಂದು ಆ್ಯಕ್ಟ್ ಮಾಡಬೇಕು ಅನ್ನೋದು ತುಂಬ ಹೃದಯದಿಂದ, ಅವಳಲ್ಲಿ ಆತ್ಮ ಇದರಿಂದ ಇತ್ತು. ಯಾಕೆ ನಾವು ಬೇಡಮ್ಮ ಇರೋದೇ ಒಬ್ಬ ಮಗಳು ಬೇಡ ಅಂತ ಅಂದ್ರೂ ಕೂಡ ಅವಳು ಆಸೆ ಪಟ್ಟಂಗೆ ಒಂದು ಏನು ಆ್ಯಕ್ಟ್ ಮಾಡಿದ್ದಾಳೆ, ಅವಳ ಮನಸ್ಸಲ್ಲಿ ಇರೋದನ್ನ ಒಂದು ಕಲೆನ ಎಲ್ಲೋ ಬಚ್ಚಿಕ್ಕಳ್ದಂಗೆ, ಎಲ್ಲೋ ಇದನ್ನು ಅದಕ್ಕೆ ಮೋಸ ಮಾಡ್ದಂಗೆ ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಒಂದು ಸೀನಲ್ಲಿ ಬರ್ಬೇಕು. ನಾನು ಫಸ್ಟ್ ಟೈಮ್ ಅವಳು ಬಂದರೆ ಒಂದು ಸೀನಲ್ಲಿ ಹಾಡಲ್ಲಿ ನೋಡಿದಾಗ ನಮಗೆ ಹೆದೆ ಜಲ್ಲನ್ನತ್ತೆ. ಆದರೆ ಏನೋ ದುರಾದೃಷ್ಟ, ನಮಗೆ ಅವ್ರ ಜೊತೆಲಿ ಇರುವಂಥ ಪುಣ್ಯ ನಮಗೆ ಇರಲಿಲ್ಲ ಅನಿಸುತ್ತೆ. ಆದರೂ ಕೂಡ ಇಲ್ಲಿ ಈ ವೇದಿಕೆ ಮೇಲೆ ನಮ್ಮನ್ನು ಕರ್ತಂದು ನಿಲ್ಲಿಸಿದ್ದಾಳೆ ಆ ಮಗಳು. ಇಲ್ಲಿ ಬಂದು ಈ ಪಾತ್ರನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ವೀರೇಶ್ ಸರು, ಮತ್ತು ಇನ್ವೆಸ್ಟ್ಮೆಂಟ್ ಮಾಡಿದಂಥ ಜಯರಾಮ್ ಸರು, ಹಾಗೆ ಇಲ್ಲಿ ಪಾತ್ರದಲ್ಲಿ ಎಲ್ಲರೂ ಕೂಡ ನಾನು ನೋಡ್ದಂಗೆ ಪ್ರತಿಯೊಬ್ಬರು ಕೂಡ ಒಳ್ಳೆ ಆ್ಯಕ್ಟನ್ನ ಮಾಡಿದ್ದಾರೆ. ಅವ್ರವ್ರ ಪಾತ್ರನ ನಿರ್ವಹಣೆ ಚೆನ್ನಾಗಿ ಮಾಡಿದ್ದಾರೆ. ಈ ಫಿಲಿಮ್ನ ಕನ್ನಡಿಗರು ಹಾಗೂ ತಾಯಂದಿರು ಹಾಗೂ ಎಲ್ಲ ಥರದ ನಮ್ಮ ಬಂಧು ಕಲಾವಿದರು ಎಲ್ಲ ನೋಡಿ ಈ ಫಿಲಿಮ್ನ ಸಕ್ಸಸ್ ಮಾಡ್ತಾರೆ ಅಂತ ಅವ್ರಿಗೆ ನನ್ನ ಮಗಳು ಇಲ್ಲ ಈ ವೇದಿಕೆ ಮೇಲೆ ಬರೋ ಅಂತ ಒಂದು ಸನ್ನಿವೇಶ ಇದ್ದಿದ್ದು ನಾವು ಕಳ್ಕೊಂಡಿದ್ದೀವಿ. ಹಾಗಾಗಿ ಅವಳು ಪರವಾಗಿ ನಾನು ಹೇಳ್ತೀನಿ, ಕನ್ನಡಿಗರು, ಈ ನಾಡಿನ ತಂದೆ ತಾಯಿಗಳು ಮತ್ತು ಕಲಾವಿದರು ಈ ಚಿತ್ರೀಕರಣ ನೋಡಿ ಸಕ್ಸಸ್ಫುಲ್ ಮಾಡ್ತಾರೆ ಅಂತ ನನ್ನ ಭಾವನೆ ಇದೆ. ಖಂಡಿತವಾಗ್ಲೂ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಇದೇ ಒಂದು 3-4 ನಿಮಿಷ ಬರ್ಬೋದು ಈ ಡೈಲಾಗ್. ಓಕೆ ಸರ್, ಒಂದು 3-4. ಇದು ಇಮ್ಮಡಿ ಪುಲಿಕೇಶಿ ಪಲ್ಲವ ಸಾಮ್ರಾಜ್ಯದ ಪ್ರತಾಪರುದ್ರ ಮಹೇಂದ್ರ ವರ್ಮನ ಹತ್ರ ಮಾತಾಡುವಂಥ ಒಂದು ಸನ್ನಿವೇಶದಲ್ಲಿ ಕನ್ನಡದ ಘನತೆ ಗತ್ತು ಏನು ಅಂತ ಹೇಳುವಂಥ ಒಂದು ಸನ್ನಿವೇಶ. ಹೇ ಪಲ್ಲವ ಸಾಮ್ರಾಜ್ಯದ ಪ್ರತಾಪರುದ್ರ ಮಹೇಂದ್ರ ವರ್ಮ, ಕನ್ನಡವನ್ನು, ಕನ್ನಡಿಗರನ್ನು, ಕನ್ನಡತನವನ್ನು, ಕನ್ನಡ ನೆಲ ಜಲ ಭಾಷೆ ಭಾವ ಸಂಸ್ಕೃತಿ ಸನ್ನಡತೆಯನ್ನು, ಕನ್ನಡ ಸಾಮ್ರಾಜ್ಯದ ಸಾರ್ವಭೌಮತ್ವವನ್ನು ಅವಮಾನಿಸುವ ಕೆಟ್ಟ ಚಾಳಿ ನಿನ್ನ ಜನ್ಮ ಜಾಯಮಾನದ ಜಾತಕ. ನಮ್ಮ ಮೂಲವನ್ನೇ, ನಮ್ಮ ಸಂಕುಲವನ್ನೇ ಪ್ರಶ್ನಿಸುವ ನೀನು ನಿನ್ನ ಕುಲದ ನೆಲೆಯನ್ನೇ ತಿಳಿಯದ ಮತಿಗೇಡಿ. ಜಾತಕವೇ ಇಲ್ಲದ ನಿನ್ನ ಹುಟ್ಟು ಗುಟ್ಟು. ಅದು ಕನ್ನಡಿಗರ ಜನ್ಮ ರಹಸ್ಯದ ಪಾವಿತ್ರದ ಸನಿಹ ಸಂಗಮದ ಸಾಕ್ಷಾತ್ಕಾರ. ಕನ್ನಡವು ಶಾಸ್ತ್ರೀಯತೆಯ ಮೂಲ ಅವತಾರ. ನೀ ಮೊದಲೋ ನಾ ಮೊದಲೋ ಅದು ಕಾಲನ ಲೆಕ್ಕ. ಕನ್ನಡವು ಕಣ್ಣು ಬಿಟ್ಟಾಗ ನೀನಿರಲಿಲ್ಲವೋ ಅದರ ಪಕ್ಕ. ನೀನು ನಿನ್ನ ತನುಮನವು ಕನ್ನಡಮ್ಮನ ಕೊರಳ ಕೌಸ್ತುಭದ ಕರಿಮಣಿ. ಕನ್ನಡ ಕೋಗಿಲೆಯ ರೆಕ್ಕೆ ಪುಕ್ಕ ಅಷ್ಟೇ.
ಏಯ್, ಕಂಚಿಯ ಕೆಂಡದ ಕುಲುಮೆಯಲ್ಲಿ ಬೆಂದು ಕರಕಲಾಗಿರುವ ಪಲ್ಲವ ಪಾಪಿ, ಕೇಳು ಕೇಳು, ಕೇಳಿ ಪುನೀತನಾಗು ಕನ್ನಡ ಕಾಗುಣಿತದ ಗುಣಗಣಾಕಾರ, ಕೇಳಿ ಪುನೀತನಾಗು ಕನ್ನಡಮ್ಮನ ವರ್ಣಾಲಂಕಾರದ ವಿವರ ಪ್ರವರ. ಓಂಕಾರದ ಪ್ರಣವದ ಮೂಲ ಬೀಜ ಅಕಾರ, ಅದುವೇ ಕನ್ನಡದ ಅಸ್ಮಿತೆ, ಕನ್ನಡ ಅಣುವಿನ ವಿಸ್ಮಿತೆ. ಆ ಆಕಾಶವೇ ಕನ್ನಡಮ್ಮನ ಅಂಕ ಅಂಕಣ, ಅಗ್ನಿಯೇ ಅವಳ ಅಕ್ಷ, ಆಗಮವು ಅವಳ ಅಖಾಡ, ಆಧ್ಯಾತ್ಮವು ಅವಳ ಅಟ್ಟಣಿಗೆ, ಅರ್ಥವು ಅವಳ ಆಭರಣ, ಆತಿಥ್ಯವೇ ಅವಳ ಆಸನ. ಆ ಆಕಾರ ಅದು ಅವಿಸ್ಮರಣೀಯ, ಆ ಆಕರ್ಷಣೆ ಅದೇ ಅವಳ ಆಂತರ್ಯ, ಆ ಅಖಂಡ ಆಕೃತಿ ಅವಳ ಆ ಆಟ ಅನನ್ಯ ಅದ್ಭುತ. ಅವಳೇ ಇಂದಿರೆ, ಅವಳ ಧ್ವನಿಯದು ಇಂಚರ, ಇಂದ್ರನೇ ಅವಳ ಸೋದರ, ಇಂದು ವಾರವು ಅವಳ ಜನಿವಾರ. ಈಶ್ವರನೇ ಪತಿಯು, ಉಗ ಭೋಗವು ಅವಳ ಉತ್ತರೀಯ, ಉಪಕಾರವು ಅವಳ ಉಪಾಖ್ಯಾನ, ಉತ್ಸಾಹವೇ ಅವಳ ಊರ್ಧ್ವ ಪುಂಡ್ರ. ಎಚ್ಚರ ಎಚ್ಚರವೇ ಚಪ್ಪರ, ಏಕತ್ರವು ಚಾಮರ, ಐರಾವತ ವಾಹನದೊಡತಿ ಸರ್ವ ಜನಾಂಗದ ಜನನಿ. ಐಸಿರಿಯ ಒಡ್ಡೋಲಗದಲ್ಲಿ ಔತಣ ಔಚಿತ್ಯಗಳ ಕಂಕಣ, ಕಥನ ಕಾವ್ಯಗಳ ಕಂಬಟದ ಕನ್ಯೆ ಅವಳು, ಕರ್ಮಟ ಕರುನಾಡಿನ ಕರ್ನಾಟಕದ ಕೇಸರಿ. ಕಲೆಯ ಕಲ್ಪ ವೃಕ್ಷವೂ ಅವಳು, ಕೃಷಿಯ ಕಾರಣೀಕರು ಪತಿಯು, ಧರಿಸಿಗಳು ಸುವರ್ಣ ಖಚಿತ ಕಿರೀಟ, ಅವಳದು ರಜತ ಕುಂಜರಗಳ ಕೂಟ. ಕ್ಷಮೆಯ ಕಡಲಿನ ಕೋಟಿ ಎನ್ನಮ್ಮ ಕನ್ನಡತಿ. ಅಮ್ಮ ಅಮ್ಮ, ನೀನು ವನಸುಮಗಳ ಅಖಂಡ ಖಂಡ, ಒಡಲಲ್ಲಿ ಸಿರಿಗಂಧದ ಖಜಾನೆ, ಸಾಧು ಸಂತರ ಸತ್ಪುರುಷರ ಘಟಿಕೋತ್ಸವದ ನಿತ್ಯೋತ್ಸವ. ಚಂದನವನದ ಚಿತ್ರಪಟಗಳ ಚಿತ್ರೂಪವೇ ನೀನು, ಜಂಗಮರ ಝೇಂಕಾರದ ನುಡಿ ಛಂದಸ್ಸಿನ ಚಮತ್ಕಾರವೇ ನಿನ್ನ ನಿಜ ಚೇತನ ತಾಯಿ. ಭಾವವೇ ನಿನ್ನ ಟಿಸಿಲು, ಭಕ್ತಿಯೇ ನಿನ್ನೊಡಲ ಬಿಸಿಲು ಬೆಳದಿಂಗಳು. ನಿನ್ನ ನೆಲದ ತತ್ವ ಸತ್ವ ಮಹತ್ವ ಅದು ಅವಿಸ್ಮರಣೀಯ. ನಿನ್ನ ನುಡಿಯ ಝೇಂಕಾರ, ನಿನ್ನ ಮಕ್ಕಳ ಕೆಚ್ಚೆದೆಯ ಠೇಂಕಾರ, ನಿನ್ನ ಹೃದಯದ ಡಿಂಡಿಮ, ನಿನ್ನ ಉತ್ಸವ ಉತ್ಸಾಹ ಮಹೋತ್ಸವಗಳ ತೊಡಕು. ಅದೊಂದು ದಂತಕಥೆ. ದಸರೆಯ ದಂಡನಾಯಕಿ, ಸೌಹಾರ್ದತೆಯ ಧಣಿ ಧಾತು, ಮಹೋನ್ನತಿಗಳು ನಕ್ಷತ್ರಧಾಮ, ಪವಾಡಗಳ ಪಂಚಾಂಗದ ಪಂಚಮಿಯೇ ನೀನು. ಎನ್ನಮ್ಮ ಬದುಕಿಗೆ ಬಂಗಾರದ ಬುದ್ಧಿ ಕೊಟ್ಟ ಮಾರುತ ಮಾನಿನಿ. ಅಮ್ಮ ಅಮ್ಮ, ನೀನು ಜ್ಞಾನಪೀಠದ ಯಜ್ಞಕುಂಡ, ರಾಜತ್ವದ ರತ್ನಗರ್ಭ, ಕ್ಷಮೆಯ ಕಡಲು, ಕ್ಷಾತ ತೇಜಸ್ಸಿನ ಕ್ಷಿತಿಜ ಭೂಮಿ. ಉಡಾಫೆ ಉದ್ದಟತನಗಳ ಉಪಟಳತೆಗೆ ನಿನ್ನ ದಿವ್ಯ ಮೌನವೇ ಉತ್ತರ, ಹೃದಯ ವೈಶಾಲ್ಯದ ಸಂಸ್ಕಾರ. ಹೇ ಪಲ್ಲವ, ಕನ್ನಡಿಗರ ಕೆಣಕದಿರೋ, ಕನ್ನಡಿಗರ ಕೆಣಕದಿರೋ, ಕನ್ನಡಿಗರ ಕೆಣಕದಿರು, ತಿರುಕದಿರೋ. ಎನ್ನಮ್ಮ ಕೆರಳಿದರೆ ಕಾಳಿ, ಕೇಶವ ಕೆರಳಿ ನಿಂತರೆ ಕಾಳಿಗಿಚ್ಚು. ಸಹನೆ ಸಂಯಮ ಈ ನೆಲದ ಪಡಿಯಚ್ಚು. ಪ್ರತಾಪರುದ್ರ ಮಹೇಂದ್ರ ವರ್ಮ, ಕ್ಷಮೆಯ ಮರತೆಯಾದರೆ ನೀನು, ನಿನಗೆ ಜೀವನವೆಲ್ಲ ಏಕಾದಶಿ. ಕರ್ನಾಟಕವು ಕನ್ನಡಿಗರ ಕಾಶಿ, ಇಲ್ಲಿರುವವನು ಕನ್ನಡದ ಕಾವಲುಗಾರ ಇಮ್ಮಡಿ ಪುಲಿಕೇಶಿ, ಇಮ್ಮಡಿ ಪುಲಿಕೇಶಿ, ಇಮ್ಮಡಿ ಪುಲಿಕೇಶಿ. ಥ್ಯಾಂಕ್ ಯು. Thank you.